ಯೂಟ್ಯೂಬ್ ಚಾನೆಲ್ನಲ್ಲಿ ಸಮಥಿಂಗ್ ವಿತ್ ಶಾಮ್ ಕಾರ್ಯಕ್ರಮ. ಬನ್ನಿ, ಹಾಗಿದ್ರೆ ಇವತ್ತು ಪೋಸ್ಟ್ ಬಜೆಟ್ ಟಾಕ್ನಲ್ಲಿ ಇದ್ದೀವಿ. ಸೊ ಫುಲ್ ಹರಟೆ ಹೊಡಿತಾ ಇದ್ದೀವಿ. ನಾನು ಶ್ಯಾಮ್ ಸುಂದರ್ ಅವರು ರೆಡಿಯಾಗಿದ್ದೀವಿ. ನಿಮಗೆ ಬಜೆಟ್ ಬಗ್ಗೆ ಒಪಿನಿಯನ್ಸ್ನ ನಾವು ಕೊಡ್ತೀವಿ, ಬನ್ನಿ. ಸೊ ಶ್ಯಾಮ್ ಸುಂದರ್ ಅವರೇ, ಇವತ್ತಿನ ಬಜೆಟ್ ಹೇಗೆ ಅನ್ನಿಸ್ತು? ಬೆಳಿಗ್ಗೆ ಒಬ್ರು ಕೇಳಿದ್ರು ಬಜೆಟ್ ಅಂದ್ರೆ ಏನ್ ಸರ್ ಅಂತ. ಸಿಂಪಲ್ ಪ್ರಶ್ನೆ. ನಾಳೆ ಬಜೆಟ್ ಅಂದ್ರೆ ಮುಂಗಡ ಪತ್ರ ಅಂದೆ. ಅವರು ಅಲ್ಲ ಸರ್, ಅದ್ರ ಬರೀ ಅನುವಾದ ಆಯ್ತು, ಮುಂಗಡ ಪತ್ರ ಅಂದ್ರೆ ಏನ್ ಸರ್? ನೋಡ, ಅಲ್ಲಿಗೆ ಬಂತು ಪ್ರಾಬ್ಲಮ್. ಯಾರೊಬ್ಬ ಮಹಾನುಭಾವ ಹೇಳಿದ್ದಾರೆ, ಬಜೆಟ್ ಅಂದರೆ ಏನಪ್ಪ ಅಂದರೆ ಇಟ್ಸ್ ಫುಲ್ ಆಫ್ ನಂಬರ್ಸ್ ಅಂತ. ನಂಬರ್ ಅಂತ. ನಂಬರ್ ಅಂಕಿ ಸಂಖ್ಯೆಗಳ ಒಂದು ದೊಡ್ಡ ಕಂತೆ. ಓಕೆ, ಬಟ್ ಪ್ರತಿ ಬಜೆಟಲ್ಲಿ ವಿಕಾಸ್ ಬಜೆಟ್ ಬಂದಿದೆ ಹೋಗಿದೆ, ಇದು ಒಂದು ಬಜೆಟ್ ಬರುತ್ತೆ ಹೋಗುತ್ತೆ, ಆ ಪ್ರಶ್ನೆ ಬೇರೆ. ಬಜೆಟ್ ಬರ್ತಿದ್ದಕ್ಕೆ ಜನಕ್ಕೆ ಒಂದು ಇದಿರುತ್ತೆ, ಏನಪ್ಪ ಹೊಸದಾಗಿ ನಮ್ಮ ತೆರಿಗೆ ಹಾಕ್ತಾರೆ ಅಥವಾ ಏನಪ್ಪ ನಮಗೆ ವಿನಾಯಿತಿ ಕೊಡ್ತಾರೆ. ವಾಟ್ ಡಿಡ್ ಐ ಗೆಟ್? ವಾಟ್ ಈಸ್ ದಿ ಅಡಿಷನಲ್ ಬರ್ಡನ್ ಆನ್ ಮೈಸೆಲ್ಫ್, ಆನ್ ಮೈ ಫ್ಯಾಮಿಲಿ, ಆನ್ ಮೈ ಇಂಡಸ್ಟ್ರಿ, ಆನ್ ಮೈ ಮಾರ್ಕೆಟ್. ಆ ಥರ ಇಲ್ಲಿ ಈ ಸಲ ಅಷ್ಟೇನು ಜಾಸ್ತಿ ಹೊಸ ಟ್ಯಾಕ್ಸ್ಗಳು ಈ ಬಜೆಟಲ್ಲಿ ಕಾಣಿಸೋದಿಲ್ಲ. ನಮ್ಮ ಸ್ನೇಹಿತರಿಗೆಲ್ಲ ಗೊತ್ತಿರ್ಬೋದು, ಈಗ 5 ರಾಜ್ಯಗಳಲ್ಲಿ ಚುನಾವಣೆ ನಡೀತಾ ಇದೆ. ಚುನಾವಣಾ ಆಯೋಗದ ಒಂದು ಕೋಡ್ ಆಫ್ ಕಂಡಕ್ಟ್ ಅಂತ ಇರುತ್ತೆ. ಚುನಾವಣಾ ಸಂದರ್ಭದಲ್ಲಿ ಅಪಾರವಾದ ಭರವಸೆಗಳನ್ನು ಜನಗಳಿಗೆ ಮೂಗಿಗೆ ತುಪ್ಪ ಹಚ್ಚೋದನ್ನು, ಆಮಿಷ ಕೊಡೋದನ್ನು ಅದೆಲ್ಲ ಸಾರ್ವಜನಿಕ ಮಾಡೋಗಿಲ್ಲ. ಅದು ಫೈನಾನ್ಸ್ ಮಿನಿಸ್ಟರ್ ಅರುಣ್ ಜೇಟ್ಲಿ ಅವರ ಗಮನದಲ್ಲಿದೆ. ಆದ್ದರಿಂದ ಅವರು ಆ ಥರ ಒಂದು ಹೆಚ್ಚಿಗೆ ಏನೋ ರಿಯಾಯಿತಿ ವಿನಾಯಿತಿ ಘೋಷಣೆ ಮಾಡೋಕ್ಕೆ ಹೋಗಿಲ್ಲ ಮತ್ತು ಟ್ಯಾಕ್ಸ್ಗಳನ್ನು ಜಾಸ್ತಿ ಹಾಕಿಲ್ಲ. ಆದರೆ ಇದರರ್ಥ ಟ್ಯಾಕ್ಸ್ ಹಾಕಿಲ್ಲ ಅಂದರೆ ಏನಪ್ಪ ನಮ್ಗೆ ಆರಾಮಾದ್ವಿ ಅಂತ ನೀವು ಅಂದ್ಕೊಳ್ಳೋಂಗಿಲ್ಲ ರಶ್ಮಿ. ಕಾರಣ ಅಂದರೆ ಈಗ ಟ್ಯಾಕ್ಸ್ನ ನೀವು ಹಾಕಬೇಕಾದ್ರೆ ಬಜೆಟಲ್ಲೇ ಹಾಕಬೇಕು ಅಂತ ಏನು ರೂಲ್ಸ್ ಇಲ್ಲ. ನಾಳೆ ಬಜೆಟ್ ಆದಮೇಲೆ ಮತ್ತೆ ಹಾಕ್ಬೋದು. ಅವರೊಂದು ಮಾತು ಹೇಳ್ತಾರೆ ಬಜೆಟ್ ಸಂದರ್ಭದಲ್ಲಿ, ಆಯಾ ಸಂದರ್ಭಗಳಿಗೆ ನೋಡಿಕೊಂಡು ನಾವು ಪರಿಷ್ಕಾರ ಮಾಡ್ತೀವಿ ಬೆಲೆಗಳನ್ನ ಅಂತ. ಈಗ ಪೆಟ್ರೋಲ್ ರೇಟ್ ಥರ ಒಂದ್ಸಲ ಕಡಿಮೆ ಆಗ್ತದೆ, ಒಂದ್ಸಲ ಜಾಸ್ತಿ ಆಗುತ್ತೆ ನೋಡಿ. ಈಗ 5 ರಾಜ್ಯಗಳ ಚುನಾವಣೆ ಆದ ನಂತರ ಈಗಲೇ ಬರ್ಕೊಡ್ತೀನಿ, ಹೊಸ ಟ್ಯಾಕ್ಸ್ಗಳು ಬೀಳುತ್ತೆ. ಫಾರ್ ಎಕ್ಸಾಂಪಲ್ ರೈಲ್ವೆ ಟ್ಯಾಕ್ಸ್. ರೈಲ್ವೆ ಪ್ರಯಾಣಿಕರ ದರ ಏರಿಸಿಲ್ಲ, ಫ್ರೈಟ್ ಚಾರ್ಜಸ್ ಏರಿಸಿಲ್ಲ, ಹಾಗೆ ಇಟ್ಟಿದ್ದಾರೆ. ಹಂಗೆ ಇರೋಕ್ಕಾಗತ್ತಾ? ಮತ್ತೆ ಹೇಳ್ತಾರೆ 1 ಲಕ್ಷ ಕೋಟಿ ರೂಪಾಯಿನ ನಾವು ರೈಲ್ವೆ ಸುರಕ್ಷತೆಗೆ ಮೀಸಲಿಡ್ತೀವಿ ಅಂತ ಹೇಳ್ತಾರೆ. ಎಲ್ಲಿಂದ ಬರುತ್ತೆ ದುಡ್ಡದು? ಬರುತ್ತಾ? ಎಲ್ಲಿಂದ ಬರುತ್ತಮ್ಮ? ಇಲ್ಲ. ಆದ್ರಿಂದ ಅದಕ್ಕೆಲ್ಲ ಹೊರೆ ಬೀಳುತ್ತೆ. ಚುನಾವಣೆ ಆದ್ಮೇಲೆ ಅದೆಲ್ಲ ನಿಮಗೆ ಬಂಡವಾಳ ಗೊತ್ತಾಗುತ್ತೆ. ಇನ್ನೊಂದೇನಂದ್ರೆ, ಈ ಡಿಮಾನಿಟೈಸೇಷನ್ ಆದ್ಮೇಲೆ ಇದು ಫಸ್ಟ್ ಬಜೆಟ್ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಹೇಗೆ ಲಿಂಕ್ ಆಗುತ್ತೆ ಅದಕ್ಕೂ ಇದಕ್ಕೆ? ನೋಡಿ, ನಾವು ಕೂಲಂಕುಷವಾಗಿ ನೋಡಿದ್ರೆ ಡಿಮಾನಿಟೈಸೇಷನ್ ಎಫೆಕ್ಟು ಸಟಲ್ ಆಗಿ ಅಂತ ಹೇಳ್ತಾರೆ, ಅದು ಕಾಣಿಸುತ್ತೆ. ಫಸ್ಟ್ ಅವ್ರು ಹೇಳ್ತಾರೆ, ನೀವು ರಾಜಕೀಯ ಪಕ್ಷಗಳಿಗೆ ಏನೋ ಒಂದು ಡೊನೇಷನ್ ಕೊಡ್ತೀವಲ್ಲ, ಕಾಣಿಕೆಗಳು ಕೊಡ್ತೀವಲ್ಲ, ಅದ್ರ ಮೇಲೆಲ್ಲ ಕೆಲವು ಗೈಡ್ಲೈನ್ಸ್ ಮಾಡಿದ್ದಾರೆ. ನೀವು ಒಂದು 20,000ಕ್ಕಿಂತ ಜಾಸ್ತಿ ಕೊಟ್ಟರೆ ನೀವು ಎಲ್ಲಿಂದ ತಂದಿ ಅಂತ ಡೀಟೇಲ್ಸ್ ಕೇಳ್ತಾರೆ. ಅಕಸ್ಮಾತ್ ನೀವು ಕ್ಯಾಶೇ ಕೊಡ್ತೀರಪ್ಪ ಅಂತಂದರೆ 2,000 ಮೇಲೆ ಕೊಡೋಂಗಿಲ್ಲ. ಅಂದರೆ ಪ್ರತಿಯೊಂದು ಲೆಕ್ಕ ಬುಕ್ಕು ಬರುತ್ತೆ. ಡಿಮಾನಿಟೈಸೇಷನ್ ಕೆಲವು ಛಾಯೆಗಳಲ್ಲಿ ಹೇಗೆ ಕಾಣಿಸ್ಕೊಳ್ಳುತ್ತೆ ಅಂದರೆ, ನೋಡಿ, ಕ್ಯಾಶ್ಲೆಸ್ ಸೊಸೈಟಿ ಮತ್ತು ಡಿಜಿಟಲ್ ಪೇಮೆಂಟ್ಸಿಗೆ ಅನುಕೂಲ ಮಾಡುವ ಒಂದು ವಾತಾವರಣ ಏನಿದೆ, ಅದಕ್ಕೆ ಬೇಕಾದ ಸಾಧನಗಳೇನಿದೆ. ಫಾರ್ ಎಕ್ಸಾಂಪಲ್ ಸ್ವೈಪಿಂಗ್ ಮಿಷನ್, ಅದಕ್ಕೆ ಬೇಕಾದ ಸ್ಕ್ಯಾನರು, ಆ ಥರದಕ್ಕೆಲ್ಲ ಏನು ಅಡಿಷನಲ್ ಟ್ಯಾಕ್ಸಸ್ ಇಲ್ಲ. ಸೊ ಒಟ್ಟಾರೆ ಇವುದು ಕ್ಯಾಶ್ಲೆಸ್ ಸೊಸೈಟಿ ಮತ್ತು ಡಿಜಿಟಲ್ ಪೇಮೆಂಟ್ಸು ಮಾಡೋದಕ್ಕೆ ಅನುಕೂಲ ಆಗುವಂಥ ಒಂದಿದೆ. ಇನ್ನೊಂದಿದೆ ನೋಡಿ, ನೀವು ಇದು ಕೇಳ್ಬೋದು, ಸಾಮಾನ್ಯವಾಗಿ ಎಲ್ರಿಗೂ ಗಮನ ಏನಿರುತ್ತೆ ಅಂತಂದರೆ, ನನಗೆ ಈ ಸಲ ತೆರಿಗೆ, ಆದಾಯ ತೆರಿಗೆ, ಯಾಕೆಂದರೆ ನಾವು ಅಷ್ಟು ಸ್ಯಾಲ್ರಿ ಪೀಪಲ್ ಇರ್ತಾರಲ್ಲ, ಅವ್ರಿಗೆ ಅನ್ಸುತ್ತೆ ಟ್ಯಾಕ್ಸ್ ಏನೋ ರಿಟರ್ನ್ ಸಿಗ್ತದೆ ಸರ್, ಸ್ಟ್ಯಾಂಡರ್ಡ್ ಡಿಡಕ್ಷನ್ಸು ಏನೋ ಬದಲಾವಣೆ ಮಾಡಿದ್ರ ಅಂತ. 2.5 ಲಕ್ಷದಿಂದ 5 ಲಕ್ಷ ಆದಾಯ ಏನಿತ್ತು ಆ ಸೆಗ್ಮೆಂಟ್, ಅಲ್ಲಿ 10% ಟ್ಯಾಕ್ಸ್ ಕೊಡಬೇಕಾಗಿತ್ತು. ಈಗ 5% ಇಳಿಸಿದ್ದಾರೆ. ನನಗೆ ಅನ್ಕೋತೀನಿ ಇನ್ ಎಫೆಕ್ಟ್ ಆ ಸೆಗ್ಮೆಂಟ್ ಅವರು ಟ್ಯಾಕ್ಸೇ ಕಟ್ಟಲ್ಲ. ಯಾಕೆ, ನಿಮ್ಗೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ಸ್ ಇರುತ್ತೆ, ಆಮೇಲೆ ಸ್ಟ್ಯಾಟ್ಯೂಟರಿ ಸೇವಿಂಗ್ಸ್ ಇರುತ್ತೆ, ಎಂಪ್ಲಾಯ್ಮೆಂಟ್ ಪ್ರಾವಿಡೆಂಟ್ ಫಂಡು ಅದೆಲ್ಲ ಇರುತ್ತೆ, ಅದೆಲ್ಲ ಅವ್ರು ಟ್ಯಾಕ್ಸೇ ಕಟ್ಟಲ್ಲ. ಆದರೆ 20% 5 ಲಕ್ಷದ ಮೇಲೆ 10 ಲಕ್ಷದ ಒಳಗೆ 10 ಲಕ್ಷದ ಮೇಲೆ ಯಾರಿಗೆ ವಾರ್ಷಿಕ ವರಮಾನ ಇತ್ತು ಅವರಿಗೆ ಏನು ಟ್ಯಾಕ್ಸ್ ಈಗ ಕಟ್ತಾ ಇದ್ರು ಅದನ್ನೇನು ಅವರು ಬದಲಾಯಿಸಿಲ್ಲ. ಇದು ಒಂದು ಆ ಸೆಗ್ಮೆಂಟಿಗೆ ಸ್ವಲ್ಪ ಭ್ರಮ ನಿರಸನ ಆಗಿದೆ. ಕರೆಕ್ಟ್. ಇನ್ನು ನಮ್ಮ ರೈಲ್ವೆ ಬಜೆಟ್, ಇದಕ್ಕೆ ಇವಾಗ ಬಜೆಟ್ಗೆ ಸೇರಿಸ್ಬಿಟ್ಟಿದ್ದಾರೆ. ಸೊ ರೈಲ್ವೆ ಬಜೆಟ್ ಹೋದ ವರ್ಷ ಎಲ್ಲ ಬೇರೆ ಬೇರೆ ಆಗಿತ್ತು, ಇವಾಗ ಅದ್ಯಾಕೆ ಆ ಥರ ಸೇರಿಸಿದ್ದಾರೆ? ಏನು ಇವಾಗ ಈ ಸರಿ ರೈಲ್ವೆನಲ್ಲಿ ಚೇಂಜ್ ಮಾಡಿದ್ದಾರೆ? See, the government of India wanted to change the entire exercise of presenting a separate budget for railway budget. ನೋಡಿ, ಅಲ್ಟಿಮೇಟ್ಲಿ ದೇಶದ ದುಡ್ಡೆಲ್ಲ ಒಂದೇ ತಾನೆ, ಕಾಮನ್ ಪರ್ಸ್, ಎಲ್ಲಿ ಪರ್ಸು ಕಾಮನ್ ಪರ್ಸ್. ಅದರಿಂದ ಈ ಕರ್ನಾಟಕ ರಾಜ್ಯದಲ್ಲಿ ಬಜೆಟ್ ಮಾಡಿದಾಗ ಯಡಿಯೂರಪ್ಪ ಸರ್ಕಾರ ಇದನ್ನು ಕಾಣಿಸುತ್ತೆ, ಅವರು ಕೃಷಿಗೆ ಅಂತ ಸಪ್ರೇಟ್ ಬಜೆಟ್ನ ಮಾಡಿದ್ರು. ಸೊ ಅಂದರೆ ಇಲ್ಲಿರೋ ತೆಗೆದು ಇನ್ನೊಂದು ಬಜೆಟ್ ಬುಕ್ ಸಪ್ರೇಟ್ ಮಾಡಿದ್ರು ಹಾಗೆ. ಸೊ ರೈಲ್ವೆ ಬಜೆಟ್ ಯಾತಕ್ಕೆ ಸಪ್ರೇಟ್ ಮಾಡಬೇಕು, ಅದನ್ನು ಇದರೊಳಗೆ ಸೇರಿಸ್ಕೊಳ್ಳೋಣ ಅಂತಂದರು. ರೈಲ್ವೆ ಬಜೆಟಲ್ಲಿ ಅಂಥ ಹೆಚ್ಚಿನ ಪ್ರಕಟಣೆಗಳೇನಿಲ್ಲ. ಆಮೇಲೆ ಪ್ರತಿ ಸಲ ನಮ್ಮ ಕರ್ನಾಟಕದಲ್ಲಿ ಹೊಸ ರೈಲುಗಳು ಬರುತ್ತೆ, ಆಮೇಲೆ ಮಾರ್ಗ ವಿಸ್ತರಣೆ ಆಗುತ್ತೆ, ವಾರಕ್ಕೆ 2 ಸಾವಿರ ಟ್ರೈನ್ನ 3 ದಿವಸ ಮಾಡ್ತಾರೆ. ಆಮೇಲೆ ಇದು ರೈಲ್ವೆ ಸ್ಟೇಷನ್ ಎಸ್ಕಲೇಟರ್ ಏನೋ ಹಾಕ್ತಾರೆ ಅಂತ. ಅಯ್ಯೋ, ಅದೊಂದು ಮಾಡಿಬಿಟ್ರೆ ಇದೆ, ನರೇಂದ್ರ ಮೋದಿ ಒಂದು 3 ಹಾಕ್ತೀವಿ ನಾವು, ಗೊತ್ತಲ್ಲ. ಎಸ್ಕಲೇಟರ್ಸು ಪ್ರತಿ ರೈಲ್ವೆ ಬಜೆಟಲ್ಲೂ ಆ ಮಾತು ಕೇಳ್ಕೊಂಡಿದೆ ರಶ್ಮಿ. ಏನಂದರೆ ಅಂಗವಿಕಲರಿಗೆ, ವೃದ್ಧರಿಗೆ ರೈಲ್ವೆ ಸ್ಟೇಷನ್ ಒಂದು 25 ಪ್ಲಾಟ್ಫಾರ್ಮ್ ಇರುತ್ತೆ, ಹೇಗೆ ನಡೆಯೋಕ್ಕೆ ಆಗಲ್ಲ.
ಹತ್ತಕ್ಕಾಗಲ್ಲ, ಇಳಕ್ಕಾಗಲ್ಲ, ಲಗೇಜ್ ಇರುತ್ತೆ, ಎಸ್ಕಲೇಟರ್ ಹಾಕಪ್ಪ ಅಂತ 500 ರೈಲ್ವೆ ಸ್ಟೇಷನ್ಗಳಲ್ಲಿ ಎಸ್ಕಲೇಟರ್ನ ಹಾಕ್ತೀನಿ ಅಂತ ಹೇಳಿದರೆ ದಟ್ ಈಸ್ ಒನ್ ಆಫ್ ದಿ ವಂಡರ್ಫುಲ್ ಪ್ರಾಮಿಸಸ್ ಆ್ಯಂಡ್ ವಂಡರ್ಫುಲ್ ಥಿಂಗ್ ಇಫ್ ಇಟ್ ಈಸ್ ಇಂಪ್ಲಿಮೆಂಟೆಡ್ ಆ್ಯಸ್ ಅರ್ಲಿ ಆಸ್ ಪಾಸಿಬಲ್. ಇನ್ನೊಂದು ಸಣ್ಣ ಅನುಕೂಲ ಅಂದರೆ ಯಾರ್ಯಾರು ವೆಬ್ಸೈಟ್ ಮೂಲಕ ಟಿಕೆಟ್ ಬುಕ್ ಮಾಡ್ತಾ ಇದ್ರು IRCTC ವೆಬ್ಸೈಟ್ ಮೂಲಕ, ಅದಕ್ಕೆ ಒಂದು ಸರ್ವಿಸ್ ಟ್ಯಾಕ್ಸ್ ಇತ್ತು, ಅದನ್ನು ವಿತರಣೆ ಮಾಡಿದ್ದಾರೆ. ಇನ್ನೊಂದು ನಾನು ಅವಾಗ ಹೇಳ್ತಾ ಇದ್ದೆ, ರೈಲ್ವೆ ಸೇಫ್ಟಿ ಇಸ್ ಮೇಜರ್ ಕನ್ಸರ್ನ್ಸ್ ಇನ್ ಇಂಡಿಯಾ. ಎಷ್ಟು ಆಕ್ಸಿಡೆಂಟ್ಸ್ ಲಾಸ್ಟ್ ಮಂತ್ ಆಕ್ಸಿಡೆಂಟ್ ಆಗಿದ್ದು ಆಗ್ತಾನೆ ಇರುತ್ತೆ. ಸೊ ಅದನ್ನು ಅವಾಯ್ಡ್ ಮಾಡೋಕ್ಕೋಸ್ಕರ ರೈಲ್ವೆ ಸುರಕ್ಷತೆಗೆ 1 ಲಕ್ಷ ಕೋಟಿ ಅಂತ ಹೇಳಿದರೆ 1 ಲಕ್ಷ ಕೋಟಿ ಎಲ್ಲಿಂದ ತರ್ತಾರೋ ನನಗಂತೂ ಗೊತ್ತಿಲ್ಲ, ಗೊತ್ತಾಯ್ತಾ? ಆಮೇಲೆ ಹಾಕ್ತಾರೆ ಟ್ಯಾಕ್ಸ್, ಪ್ರಶ್ನೆ ಆಯ್ತಾ? ಅದೊಂದು ಟ್ಯಾಕ್ಸ್ ಹಾಕ್ತಾರೆ ಅಂದರೆ ನಿಮ್ಮ ಪ್ರಯಾಣಿಕ ದರ ಏರಿಸ್ತಾರೆ, ಅದೊಂದಿದೆ. ಮತ್ತು ರೈಲ್ವೆ ಬಜೆಟಿಲ್ಲ ಅಂತ ನಾವು ಏನು ವಿಶೇಷವಾಗಿ ಹೇಳುವಂಥದ್ದು ಏನಿಲ್ಲ. ಇನ್ನು ನಮ್ಮ ರೈತರಿಗೆ ಯಾವ ಥರ ದಟ್ಟೆ ನಾನು ಮಾತಾಡಿದೆ ನೋಡಿ, ಮುಖ್ಯ ಇರೋದು ಈ ದೇಶದ್ದು ನಮ್ಮದು ಬೇಸಾಯವನ್ನೇ ನಂಬಿದ ದೇಶ. ರೈತರು ಆತ್ಮಹತ್ಯೆಗಳು ಇದು ಇಡೀ ದೇಶ, ಉತ್ತರ ಪ್ರದೇಶ ಎಲ್ಲ, ಪಂಜಾಬ್ ಅಲ್ಲ, ಅಲ್ಲಿ ಗೋಧಿ ಬೆಳಿಬೋದು, ಇನ್ನೊಂದು ಕಡೆ ಕಬ್ಬು ಬೆಳಿಬೋದು, ಏನೇ ಬೆಳಿಬೋದು. ರೈತರಿಗೆ 10 ಲಕ್ಷ ಕೋಟಿ ರೂಪಾಯಿ ಸಾಲ ಸೌಲಭ್ಯನ ನಾವು ಕಲ್ಪಿಸ್ತೀವಿ ಅಂತ ಹೇಳಿದ್ದಾರೆ. ಬಿಗ್ ಅನೌನ್ಸ್ಮೆಂಟ್ ಫ್ರಮ್ ಜೈಲಿಸ್ ಬಜೆಟ್. ಆದ್ರೆ ಹೇಳಿರೋದಲ್ಲ, ಅದನ್ನ ಮಾಡಬೇಕು. ಆಮೇಲೆ ಯಾವ ರೀತಿ ಕೊಡ್ತಾರೆ ಅಂದರೆ, ನಮ್ಮ ಹಿಂದೆ ಇವರು P. ಚಿದಂಬರಂ ಫೈನಾನ್ಸ್ ಮಿನಿಸ್ಟರ್ ಆದಾಗ ಅವರು ಒಂದು ಬಜೆಟಲ್ಲಿ ಸ್ಟ್ರೈಟಾಗಿ 60,000 ಕೋಟಿ ಸಾಲ ಮನ್ನಾ ಮಾಡಿದ್ರು. ಓಕೆ, ಈ ಬಜೆಟಲ್ಲಿ ಸಾಲ ಮನ್ನಾ ಆ ಥರದ್ದು ಏನೂ ಇಲ್ಲ. 10 ಲಕ್ಷ ಕೋಟಿಯವರಿಗೆ ನಿಮಗೆ ಸಾಲ ಸೌಲಭ್ಯನ ಕಲ್ಪಿಸ್ತೀವಿ ಅಂತ. ಅಂದರೆ ಅದು ಅಗ್ರಿಕಲ್ಚರ್ ಸೆಕ್ಟರ್ ಅಂತಾರೆ, ವ್ಯವಸಾಯ ಕ್ಷೇತ್ರ. ಅದು ಡಿಪೆಂಡೆಂಟ್ ಬೇಕಾದಷ್ಟು ಇದೆ, ಹೈನುಗಾರಿಕೆ ಇದೆ, ಬಯೋಗ್ಯಾಸ್ ಇದೆ, ಆಮೇಲೆ ನೀವು ಏನಾದ್ರು ಬೆಳಿಬೋದು, ಕೋಲ್ಡ್ ಸ್ಟೋರೇಜಸ್ ಇರುತ್ತೆ. ಅದೆಲ್ಲ ಸಂಬಂಧಪಟ್ಟದಲ್ಲಿ ಯಾರ್ಯಾರು ದುಡಿಮೆ ಮಾಡ್ತಾರೆ, ಯಾರ್ಯಾರು ಶ್ರಮ ಹಾಕ್ತಾರೆ, ಅವರು ಸಾಲ ತೊಗೊಳೋದಕ್ಕೆ ನಾವು ಅದು ಹೇಗೆ ಸಾಲ ಕೊಡ್ತೀವಿ ನನಗೇನೂ ಗೊತ್ತಿಲ್ಲ. ನಾಳೆ ಹೋಗ್ಬಿಟ್ಟು ನೀವು ಬ್ಯಾಂಕಲ್ಲಿ ಸರ್ ಜೈಟ್ಲಿ ಏನಿದ್ದಾರೆ ನೀವು ಸಾಲ ಕೊಡಿ ಸರ್ ಅಂತ ಕೇಳೋದಿಲ್ಲ, ಅದೆಲ್ಲ ವಿವರಗಳು ಬರುತ್ತೆ. ಒಟ್ಟಾರೆ ರೈತರಿಗೆ ನೀವು ಸಾಲ ತಗೊಳ್ಳಿ, ಬೆಳೆ ಬೆಳೀರಿ, ಮತ್ತು ಸಾಲ ವಾಪಸ್ ತೀರಿಸಿ, ನಮ್ಮ ದೇಶದ ಅಭ್ಯುದಯದಲ್ಲಿ ನೀವು ಪಾತ್ರ ವಹಿಸಿ, ನಿಮ್ಮ ಕಷ್ಟ ನಷ್ಟ ನನಗೆ ಅರ್ಥ ಆಗುತ್ತೆ ಅಂತೇಳಿ ನರೇಂದ್ರ ಮೋದಿಯವರ ಸರ್ಕಾರ ಹೇಳಿದೆ. ಇನ್ನೊಂದು ಗಮನಾರ್ಹವಾದದ್ದು ಭಾಳಷ್ಟಿದೆ, ಕಂತೆ ನಾನು ಹೇಳಕ್ಕೆ ಹೋಗಿಲ್ಲ. 2018 ಅಂದರೆ 3 ವರ್ಷ ನೆನಪಿಡಿ, ಡೇಟ್ ಬರ್ಕೊಡಿ ಯಾರು ನೋಡ್ತಾ ಇದ್ರೆ, ಮೇನೊಳಗೆ ಇಡೀ ಭಾರತದ ಎಲ್ಲ ಎಷ್ಟು ಗ್ರಾಮಗಳಿದೆ ಭಾರತದಲ್ಲಿ? ಲಕ್ಷೋಪಲಕ್ಷ ಇದೆ. ಎಲ್ಲ ಗ್ರಾಮಗಳಿಗೂ ವಿದ್ಯುತ್ ಸರಬರಾಜು ಆಗುತ್ತೆ. ಇಟ್ ಇಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಪ್ರಾಮಿಸಸ್ ನರೇಂದ್ರ ಮೋದಿ ಗೌರ್ಮೆಂಟ್ ಆ್ಯಂಡ್ FM ಹ್ಯಾಸ್ ಮೇಡ್ ಟು ಅಸ್. ಎಷ್ಟೋ ಹಳ್ಳಿಗಳಲ್ಲಿ ಬುಟ್ಟಿ ದೀಪ ಇಟ್ಕೊಂಡಿರ್ತಾರೆ, ದೀಪನೇ ಇರೋದಿಲ್ಲ, ಬಟ್ ಅದೆಲ್ಲ ದೀಪ ಅಲ್ಲಿ ಕೊಡ್ತೀವಿ. ಇವೆಲ್ಲ ಅಗತ್ಯ ಸೌಲಭ್ಯಗಳು, ಮೂಲಭೂತ ಸೌಲಭ್ಯಗಳು, ದೀಪ, ಕುಡಿಯೋ ನೀರು ಇದೆಲ್ಲ ಬರುತ್ತೆ. ಸೊ ಎಲ್ಲ ಹಳ್ಳಿಗಳಿಗೂ ದೀಪ ನೋಡ್ಬಿಟ್ರೆ ಅವಾಗ ಇಂಡಿಯಾ ಶೈನಿಂಗ್ ಅಂತ ಒಂದು ಮಾತಿತ್ತು ಮುಂಚೆ, ಈಗ ಇಂಡಿಯಾ ಇಸ್ ಲೈಟ್ ಎಂಡ್ ಅಂತ ಹೇಳ್ಬೋದು. ಆ ದಿವಸಗಳು ಬಂದರೆ ಗೊತ್ತಾಯ್ತಾ? ವಸತಿ ಯೋಜನೆ ಕೂಡ ಏನೋ ಅದು 1 ಕೋಟಿ ಜನಕ್ಕೆ ನಿರ್ಗತಿಕರಿಗೆ ಅಂತ ಕರೀತಾರೆ. ಆಮೇಲೆ ನೀವು ನಾಳೆ ಹೋಗಿ ಅಪ್ಲೈ ಮಾಡೋಂಗಿಲ್ಲ, ನನಗೆ ನಾನು ಮಾಡೋಂಗಿಲ್ಲ. ಸೊ ಹೋಮ್ಲೆಸ್ ಅವರಿಗೆ 1 ಕೋಟಿ ಜನಕ್ಕೆ ಮನೆ ಕಟ್ಕೊಡ್ತಿದ್ದಾರೆ. ಇವೆಲ್ಲ ವೆಲ್ಕಮಿಂಗ್ ಫೀಚರ್ಸ್. ಮತ್ತೇನಿದೆ? ಎಲ್ಲದಕ್ಕಿಂತ ಶ್ಯಾಮ್ ಸುಂದರ್ ಅವರು ಒಂದ್ ಮಾತು ಕೇಳಬೇಕಿತ್ತು. ಇಷ್ಟೆಲ್ಲ ಅವರು ಪ್ರಾಮಿಸಸ್ ಮಾಡಿದ್ದಾರೆ, ಇದ್ರ ಪ್ರಕಾರ ನಿಜವಾಗ್ಲೂ ಅವ್ರು ನಡ್ಕೋತಾರೆ ಅಂತ ಅನ್ಕೋತೀರಾ ನೀವು? ಇದು ತುಂಬಾ ಕಷ್ಟಕರವಾದ ಪ್ರಶ್ನೆ ಕೇಳಿದ್ರಿ. ಭಾರತದಲ್ಲಿ ಇದೇನು ಮೊದಲನೇ ಬಜೆಟ್ ಅಲ್ಲ, ಬೇಕಾದಷ್ಟು ಬಜೆಟ್ಗಳು ಬಂದಿದೆ, ಬೇಕಾದಷ್ಟು ಆಶ್ವಾಸನೆಗಳು, ಭರವಸೆಗಳು, ಆಮಿಷಗಳನ್ನ ಕೊಟ್ಟಿದ್ದಾರೆ. ಅವೆಲ್ಲ ಈಡೇರಿದ್ರೆ ಇವತ್ತು ನಮ್ದು ರಾಮರಾಜ್ಯ ಆಗಿ ಹೋಗ್ತಿತ್ತು, ಗೊತ್ತಿಲ್ಲ. ಆದ್ರಿಂದ ಯಾವುದೇ ಸರ್ಕಾರ ಹೇಳೋದನ್ನೆಲ್ಲ ಮಾಡುತ್ತೆ ಅಂತ ನೀವು ನಂಬಿಕೊಂಡ್ರೆ ನೀವೇ ಮೂರ್ಖರಾಗ್ತೀರಾ. ಅವರು ಯಾವ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದೆ ನಮ್ಮ ಸರ್ಕಾರ ಅನ್ನೋದನ್ನು ತೋರಿಸ್ತಾರೆ. ಫಸ್ಟ್ ಈಗ ನೋಡಿ, ಗ್ರಾಮೀಣ ವಿದ್ಯುತ್, ನಿರ್ಗತಿಕರಿಗೆ ಮನೆ, ರೈತರಿಗೆ ಸಾಲ, ಆಮೇಲೆ ಡಿಮಾನಿಟೈಸೇಷನ್ ವಿಚಾರಕ್ಕೆ ಬಂದಾಗ ಕೆಲವು ಷರತ್ತು. ಆಮೇಲೆ ಇನ್ನೊಂದಿದೆ ಮಾಡ್ಬಿಟ್ಟೆ ನಾನು, ಈ ಸಾರ್ವಜನಿಕ ಉದ್ದಿಮೆಯಲ್ಲಿ ಹಣ ತೊಗೊಂಡಿರ್ತಾರೆ, ಇನ್ಕ್ಲೂಡಿಂಗ್ ಬ್ಯಾಂಕ್. ಅಲ್ಲಿ ಬೇಕಾಷ್ಟು ಹಣ ತೊಗೊಂಡು ಸುಸ್ತಿದಾರ ಆಗ್ಬಿಟ್ಟಿರ್ತಾರೆ, ಕಟ್ಟೆ ಇರೋದಿಲ್ಲ. ನಮ್ಮಂತ ನಿಮ್ಮಂತರು 5,000 70,000 ಸಾಲ ಮಾಡಿರ್ಬೋದು, ಬೇರೆಲ್ಲ 100 ಕೋಟಿ 300 ಕೋಟಿ 900 ಕೋಟಿ 4,000 ಕೋಟಿ 9,500 ಕೋಟಿ ನಂಬೇಡಿ. ಸೊ ಅಷ್ಟೆಲ್ಲ ಸಾಲ ಪಡೆಯೋರಿಗೆ ನಾವು ಬೆಂಡೆ ಎತ್ತೀವಿ, ವಸೂಲು ಮಾಡೇ ಮಾಡ್ತೀವಿ. ಅದು ಎಲ್ಲರೂ ಫಾರಿನ್ ಹೋಗಿ ಸೆಟ್ಲ್ ಆಗ್ಬಿಟ್ಟಿರ್ತಾರೆ, ಅವ್ರು ಹೆಂಗೆ ಆಕ್ಷನ್ ತಗೋತಾರೆ? ಯಾರಪ್ಪ ಫಾರಿನ್ ಹೋಗಿದೆ? ನಿಜ ಮಲ್ಯ, ಲಲಿತ್ ಮೋದಿನ, ಎಷ್ಟೊಂದು ಜನ ಇರ್ತಾರೆ ದೊಡ್ಡವರು. ಹೌದಾ? ಬಟ್ ಎನಿವೆ, ಯಾರೇ ಸಾಕ್ಷಿದಾರರಾಗಿದ್ದಾರೆ, ಸಾರ್ವಜನಿಕ ಉದ್ಯಮಗಳಿಗೆ ಪಂಗನಾಮ ಹಾಕಿದ್ದಾರೆ, ಅವರಿಂದ ಹಣ ವಸೂಲಿ ಮಾಡ್ತೀವಿ. ಅದಕ್ಕೆ ವಸೂಲಿ ಮಾಡೋಕ್ಕೆ ಬೇಕಾದ ಕಾನೂನುಗಳನ್ನ ತರ್ತೀವಿ ಅಂತ ಹೇಳಿದ್ರೆ ದಟ್ ಇಸ್ ಮೋರ್ ಇಂಪಾರ್ಟೆಂಟ್. ಈಗ ಮೊನ್ನೆ ಡಿಮಾನಿಟೈಸೇಷನ್ ಆಗಿದ್ದು, ರೇಟ್ಗಳಾಯಿತು, ಕೆಲವು ರಿಸ್ಟ್ರಿಕ್ಷನ್ಸ್ ಆಫ್ ವಿತ್ಡ್ರಾಯಲ್
ಕ್ಯಾಶು ಚೆಕ್ ಮೂಲಕ ಅದೆಲ್ಲ ಕಷ್ಟಪಟ್ಟಿದ್ದೀವಲ್ಲ ನಾವು. ಈ ದೇಶದ ಜನ ಡಿಮಾನಿಟೈಸೇಷನ್ ಪಟ್ಟಿರೋ ಕಷ್ಟ ಇನ್ಯಾರೋ ಪಟ್ಟಿಲ್ಲ. ಯಾರೋ ಕಳ್ಳರು ಕಾಕರನ್ನ ಹಿಡಿಯೋಕೆ ಹೋಗಿ ಅಕ್ರಮ ಸಂಪತ್ತನ್ನು ಮಾಡಿ ಹಿಡಿಯೋಕೆ ಹೋಗಿ ನಮ್ಮಂತೆಲ್ಲ ಬ್ಯಾಂಕಲ್ಲಿ ನಿಂತ್ಕೊಂಡು ಕ್ಯೂ ನಿಂತ್ಕೊಂಡು ದುಡ್ಡಿಲ್ಲ, ಅಯ್ಯೋ ಶಿವನೇ. ಅದರಲ್ಲೂ ಸ್ಮಾಲ್ ಬಿಸ್ನೆಸ್ ಪೀಪಲ್ ಅಂತಾರಲ್ಲ, ಸಣ್ಣ ಅವ್ರಿಗೆ ಭಾಳ ಕಷ್ಟಪಡ್ತಾರೆ ಪಾಪ. ಅಂದ್ರೆ ಈಗ ATM ಅಲ್ಲಿ ವಿಡ್ರಾ ಲಿಮಿಟ್ ಅಂದ್ರೆ ಇವಾಗ ಇದು ಮಾಡಿದ್ದಾರೆ, ಏನೋ ಮಿತಿ ಇಲ್ಲದೆ ಡ್ರಾ ಮಾಡ್ಬೋದು ಅಂತ ಇದು ಮಾಡಿದ್ದಾರೆ. ಬಟ್ ಏನ್ ಪ್ರಯೋಜನ ಇಲ್ಲ ಅನ್ಸುತ್ತಲ್ವಾ ಇದ್ರ? ಇಲ್ಲ, ಪ್ರಯೋಜನ ಯಾಕಿಲ್ಲ, ಇದ್ದೇ ಇರುತ್ತೆ. ನೀವು ಲಿಮಿಟ್ ಜಾಸ್ತಿ ಮಾಡ್ತೀರಿ, ಬರಲು ದಿನಗಳಲ್ಲಿ ಎಲ್ಲ ನಾರ್ಮಲ್ ಬ್ಯಾಂಕಿಂಗ್ ಬಂದ್ಬಿಡುತ್ತೆ ಅದು. ಬಟ್ ನಾನು ಹೇಳ್ತಿದ್ದು ಆ ನವೆಂಬರ್ 8 ನಂತರದ ದಿನಸುಗಳಿಂದ ತುಂಬ ದುರ್ಬಲವಾಗಿತ್ತು, ಸುಮಾರು ಕಷ್ಟ ಇತ್ತು ಸ್ಮಾಲ್ ಬಿಸ್ನೆಸ್. ಈ ವ್ಯವಹಾರನೇ ಇಲ್ಲ. ಅದು ಬಿಡಿ, ಅದು ಅಧ್ಯಾಯ ಮುಗಿದೋಯ್ತು. ಒಟ್ಟಲ್ಲಿ ಅರುಣ್ ಜೇಟ್ಲಿ ಅವ್ರು ಹೇಳೋ ಪ್ರಕಾರ ಅದು ಅಪನಗದೀಕರಣ ಮಾಡಿರೋದು ಒಳ್ಳೇದೇ ಆಗಿದೆ ಈಗ. ಅಂದ್ರೆ ಎಷ್ಟೊಂದು ಭಯೋತ್ಪಾದನೆ ಆಗ್ಲಿ ಅಥವಾ ಭ್ರಷ್ಟಾಚಾರದ ಕೆಲಸಗಳಾಗ್ಲಿ ಅದನ್ನೆಲ್ಲ ತಡೆಯೋದಕ್ಕೆ ಅವ್ರು ಹೇಳ್ತಾರೆ ಇಟ್ಸ್ ಅ ಬೋಲ್ಡ್ ಅಂಡ್ ಕರೇಜಿಯಸ್ ಡಿಸಿಷನ್ ಅಂತ ಹೇಳ್ತಾ ಇದ್ದಾರೆ. ಐ ವುಡ್ ಸೇ ಬೋಲ್ಡ್ ಅಂಡ್ ಬ್ಯೂಟಿಫುಲ್ ಅಂತ. ಓಕೆ, ನೈಸ್. ಸೊ ಬಜೆಟಿನ ಮುಖ್ಯಾಂಶ ಹೇಳ್ತಾ ಹೋದ್ರೆ ಅದೊಂದು ಗಂಟೆ ಆಗುತ್ತೆ. ಫೈನಲಿ ನೀವು ಯಾರು 5 ಲಕ್ಷಕ್ಕಿಂತ ಜಾಸ್ತಿ ಆದಾಯ ಆಯಿತು ಅಥವಾ 10 ಲಕ್ಷಕ್ಕಿಂತ ಜಾಸ್ತಿ ಆದಾಯ ಇತ್ತು, ನಮಗೇನಾದ್ರು ಸ್ಟ್ಯಾಂಡರ್ಡ್ ಡಿಡಕ್ಷನ್ಸಲ್ಲಿ ಏನೋ ಮಾಡ್ತೇನೆ ಅಂತ ನೀವು ಆಸೆ ಇಟ್ಕೊಂಡಿದ್ರೆ ನಿಮಗೆ ಬೇಜಾರಾಗಿದೆ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯುವರ್ ಪ್ರಾಬ್ಲಮ್. ಬಟ್ ಗ್ರಾಮಾಂತರ ಪ್ರದೇಶಗಳೊಳಗೆ ದೀಪ ಬರುತ್ತಂತೆ, ಇದನ್ನು ಭಾಳ ಬರೆದಿಟ್ಕೊಳ್ಳಿ ಎಲ್ಲರೂ. ಯಾಕೆಂದರೆ ಬರೆದಿದ್ದರು ಹೋಗಿ ಕೇಳಬೇಕು, ಏನು ಸ್ವಾಮಿ ಬಜೆಟಲ್ಲಿ ಹೇಳಿದ್ರೆ ಯಾಕೆ ಬಂದಿಲ್ಲ ಅಂತ. ಗ್ರಾಮೀಣ ಎಲ್ಲ ಹೋಗಿ ಜೈಟ್ಲಿ ಮನೆ ಮುಂದೆ ನಿಂತ್ಕೋಬೇಕು, ಅಂದರೆ ಇನ್ ದ ಸೆನ್ಸ್ ಅದನ್ನು ಈಡೇರಿಸಬೇಕು. ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಆ್ಯಂಡ್ ಕ್ಯಾಶ್ಲೆಸ್ ಸೊಸೈಟಿ ನಿರ್ಮಾಣ ಮಾಡೋದಕ್ಕೆ ಬೇಕಾದ ಎಲ್ಲ ಸಿದ್ಧತೆಗಳನ್ನು ಪರೋಕ್ಷವಾಗಿ ಪರೋಕ್ಷವಾಗಿ. ಇನ್ನೊಂದು ಬೆಲೆ ಏರಿಕೆ ಬಗ್ಗೆ ನಾನು ಭಾಳ ಉದ್ದ ಇದೆ ಇದು. ಈ ಬೆಳ್ಳಿ ಇದೆಯಲ್ಲ ಅದ್ರ ಮೇಲೆ ಟ್ಯಾಕ್ಸ್, ಬೆಳ್ಳಿ ನಾಣ್ಯ, ಬೆಳ್ಳಿ ಪದಕ, ಬೆಳ್ಳಿ ಪಾತ್ರೆ, ನೀವೆಲ್ಲ ತಗೊಂತಿಲ್ಲ ಸರ್, ಬೆಳ್ಳಿ ಬ್ಯಾಸ್ಕೆಟ್ಟು, ನೀಲಾಂಜನ, ದೀಪ, ಬೆಳ್ಳಿ ದೊಡ್ಡವರೆಲ್ಲ ಬಿಂದಿಗೆ ತಗೊಂಡ್ರೆ ಅದ್ರ ಮೇಲೆ ಟ್ಯಾಕ್ಸ್ ಇದೆ. ಮತ್ತು ಗೋಡಂಬಿ, ಎಲ್ಲ ಬಿಟ್ಟು ಗೋಡಂಬಿ ಹಾಕಿಟ್ಕೊಂಡ್ರೆ ನಂಗೆ ಅರ್ಥ ಇಲ್ಲ. ಗೋಡಂಬಿ ಮೇಲೆ ಭಯಂಕರ ಟ್ಯಾಕ್ಸ್ ಹಾಕ್ತಿದ್ದಾರೆ. ಅದಕ್ಕೆ ಅದು ಉಪ್ಪಲ್ಲಿ ಹುರಿದ್ಬಿಟ್ಟು ಸಾಲ್ಟ್ ಅಂತಲ್ಲ, ಅದಕ್ಕೇನು ಜಾಸ್ತಿ ತಿನ್ನಕ್ಕೂ ಸಂಸ್ಕಾರ ಬಂತು ನಮಗೆ. ಎಲ್ಲ ಒಳ್ಳೇದೇ ಬಿಡಿ, ಗೋಡಂಬಿ ಫ್ಯಾಟ್ ಜಾಸ್ತಿ ಇರ್ತಾರೆ, ಅದ್ರ ಮೇಲೆ ಟ್ಯಾಕ್ಸ್ ಹಾಕಿದ್ರೆ ಒಳ್ಳೆದಾಯ್ತು. ಮತ್ತೆ ಯಥಾ ಪ್ರಕಾರ ಎಲ್ಲ ಸರ್ಕಾರಗಳು ಮಾಡಿದ ಹಾಗೆ ಬೀಡಿ, ಸಿಗರೇಟು, ಪಾನ್ ಮಸಾಲ, ಜರ್ದ ಮೇಲೆ ಹೆಚ್ಚಿಗೆ ಟ್ಯಾಕ್ಸ್ ಇದೆ. ಅದನ್ನು ನೀವು ಅವಾಯ್ಡ್ ಮಾಡಿ ಅಂತ. ಬಟ್ ಗೌರ್ಮೆಂಟಿಗೆ ಏನು ಗೊತ್ತಾ, ಇಂಥ ಕಿಲಾಡಿಗಳಂದರೆ ನೀವೆಷ್ಟೇ ಜಾಸ್ತಿ ಮಾಡಿ ಅವರನ್ನು ಉಪಯೋಗಿಸ್ತಾರೆ, ಕೊಡ್ರಿ ಕಾಸು ನಮಗೆ ಸರ್ಕಾರಕ್ಕೆ ಆದಾಯ ಅಂತೇಳಿ ಅದನ್ನು ಅವ್ರು ತಗೊಳ್ತಾರೆ ಅಲ್ವಾ. ಸೊ ಇಷ್ಟು ಮಾತ್ರ ಇವತ್ತು ನಮ್ಮ ಪೋಸ್ಟ್ ಬಜೆಟ್ ಡಿಸ್ಕಷನ್. ರಶ್ಮಿ ಜೊತೆಗಿದ್ದು, ರಶ್ಮಿ ವಿಕಾಸ್ ಮಾತಾಡೋದಿತ್ತು, ಟೈಮ್ ಇಲ್ಲ, ಇಷ್ಟು ಸಾಕು ಅಂತ ಕಾಣಿಸುತ್ತೆ ಅವಾಗೆ. ಥ್ಯಾಂಕ್ ಯು. ಸೊ ನಮ್ಮ ವೀಕ್ಷಕರಿಗೂ ತುಂಬ ಮಾಹಿತಿ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀವಿ ಬಜೆಟ್ ಬಗ್ಗೆ. ಸೊ ಹೀಗೆ ಇನ್ನಷ್ಟು ಬಜೆಟ್ ಹೈಲೈಟ್ಸ್ಗೆ ನೀವೇನು ಮಾಡಬೇಕು, ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಬೇಕು. ಈ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಹಾಗೆ ಲೈಕ್ ಕೂಡ ಮಾಡಿ.